ನಾನ್ ಕತೆ ಹೇಳ್ಬೇಕಾ? ಸದ್ಯಕ್ಕೆ ಯಾವ ಕತೆನೂ ನೆನಪಾಗ್ತಿಲ್ಲ ಸೀತಾ, ನೀವೇ ಹೇಳ್ಬಿಡಿ. ತುಂಬಾ ದಿನಗಳಿಂದ ನೀವು ಕತೆನೇ ಹೇಳಿಲ್ಲ ಸಿಹಿಗೆ. ಇವತ್ತು ನೀವೇ ಕತೆ ಹೇಳ್ಬೇಕು. ನೀವ್ ಹೇಳೋ ಕತೆಗಳಂದ್ರೆ ಸಿಹಿಗೆ ತುಂಬಾ ಇಷ್ಟ. ಪ್ಲೀಸ್ ಬೇಗ ಹೇಳಿ. ಹೌದಾ? ಏನ್ ರಾಮ್ ಇಷ್ಟೊಂದು ಯೋಚನೆ ಮಾಡ್ತಿದ್ದೀರಾ? ಯಾವ ಕತೆ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ಸೀತಾ. ಓಕೆ, ಒಂದೂರಲ್ಲಿ ಒಂದು ಕ್ಯೂಟ್ ಫ್ಯಾಮಿಲಿ ಇತ್ತಂತೆ. ಅಪ್ಪ ಅಮ್ಮ, ಅವ್ರಿಗೊಂದು ಮುದ್ದಾದ ಮಗಳು. ಯಾವಾಗಲೂ ಖುಷಿಯಾಗಿದ್ರಂತೆ. ಅಪ್ಪ ಅಮ್ಮನಿಗೆ ಆ ಮಗಳೇ ಪ್ರಪಂಚ. ಆ ಮಗಳಿಂದ ಅಪ್ಪ ಅಮ್ಮ ಯಾವಾಗಲೂ ನಗ್ನಗ್ತಾ ಖುಷಿಯಾಗಿದ್ರಂತೆ. ಆದರೆ ಒಂದಿನ ಆ ಮಗಳು ಅಪ್ಪ ಅಮ್ಮನಿಂದ ದೂರ ಆಗ್ಬಿಟ್ಲಂತೆ. ಅಪ್ಪ ಅಮ್ಮನಿಂದ ಆ ಮಗಳು ದೂರ ಹೋಗಿದ್ದನ್ನ ನೋಡೋಕ್ಕಾಗದೆ, ಒಪ್ಕೊಳಕ್ಕಾಗದೆ ತುಂಬ ದುಃಖ ಪಡ್ತಿದ್ರಂತೆ. ಆ ಮಗಳು ನಕ್ಷತ್ರ ಆಗಿ ತನ್ನ ಅಪ್ಪ ಕಷ್ಟಪಡ್ತಿರೋದನ್ನ ನೋಡ್ತಾ ತಾನೂ ಕಷ್ಟಪಡ್ತಿದ್ದಂತೆ. ಜೀವ ಇದ್ರು ಇಲ್ಲದೆ ಇದ್ರು ಫಾರ್ ಎವರ್ ಅಪ್ಪ ಅಮ್ಮನ ಜೊತೆನೇ ಇರ್ತೀನಿ ಅಂತ ಮಾತು ಕೊಡ್ತಿದ್ಲಂತೆ. ನಾನು ಈ ಮನೆ ಬಿಟ್ಟು ಎಲ್ಗೂ ಹೋಗಲ್ಲ, ಇಲ್ಲೇ ಇರ್ತೀನಿ. ಬದುಕಿದ್ರು ಅಷ್ಟೇ, ಸತ್ರು ಅಷ್ಟೇ. ಸೊ ಮಾರಲ್ ಆಫ್ ದ ಸ್ಟೋರಿ ಇಸ್, ನಾವು ಯಾರನ್ನ ತುಂಬ ಪ್ರೀತಿ ಮಾಡ್ತೀವೋ ಅವ್ರು ಯಾವತ್ತೂ ನಮ್ಮನ್ನು ಬಿಟ್ಟು ದೂರ ಹೋಗೋದಿಲ್ವಂತೆ. ಫಿಸಿಕಲಿ ನಮ್ಮ ಜೊತೆ ಇಲ್ಲದೆ ಹೋದ್ರು ಮನ್ಸಿಗೆ ತುಂಬ ಹತ್ತಿರವಾಗಿ ನಮ್ಮ ಜೊತೆಗೆ ಇರ್ತಾರಂತೆ. ಅರ್ಥ ಆಯ್ತಾ? ರಾಮ್, ನೀವು ಕತೆ ಹೇಳ್ತಾ ಹೇಳ್ತಾ ನೀವೇ ಎಮೋಷನಲ್ ಆಗ್ಬಿಟ್ರಿ. ಹಾಗೇನಿಲ್ಲ ಸೀತಾ, ವೆರಿ ಸಾರಿ. ನೋಡಿ, ನೀವ್ ಹೇಳಿದ ಕತೆ ಸಿಹಿಗೆ ಅರ್ಥನೇ ಆಗ್ಲಿಲ್ಲ. ಕಣ್ಣ ಪಿಳಿ ಪಿಳಿ ಅಂತ ಬಿಟ್ಕೊಂಡು ನೋಡ್ತಾ ಇದ್ದಾಳೆ. ಅರ್ಥ ಆಗಿಲ್ವ ಪುಟ್ಟ ನಿಂಗೆ? ಸಿಹಿ ಪುಟ್ಟಾಗಿ ಹೇಗೆ ಅರ್ಥ ಮಾಡಿಸೋದು? ಸರಿ, ಸೊ ನಿನ್ನ ಫೇವ್ರೆಟ್ ಹೀರೋ ಯಾರು? ಅಪ್ಪು ಅಲ್ವಾ? ಅಪ್ಪು ಅಂದರೆ ಯಾರು? ನಮ್ಮ ಫೇವ್ರೆಟ್ ಪುನೀತ್ ರಾಜ್ಕುಮಾರ್. ಅವರೀಗ ನಮ್ಮ ಜೊತೆ ಇಲ್ಲ, ದೇವ್ರ ಹತ್ರ ಹೋಗಿದಾರಂತೆ. ಆದರೂ ಅವ್ರು ನಮ್ಮ ಜೊತೆ ಇಲ್ಲ ಅಂತ ಯಾವತ್ತೂ ಅನ್ಸಲ್ಲ ಅಲ್ವಾ? ನಮ್ಮ ಜೊತೆಗೇ ಇದ್ದಾರೆ ಅಂತ ಇನ್ನೂ ಅನ್ಸುತ್ತೆ ಅಲ್ವಾ? ಅವ್ರ ಒಳ್ಳೆತನ, ಆ ಒಳ್ಳೆ ವ್ಯಕ್ತಿತ್ವ, ಅವ್ರು ಮಾಡಿರೋ ಒಳ್ಳೆ ಕೆಲಸದಿಂದ ಇನ್ನೂ ನಮ್ಮೆಲ್ಲರ ಮನಸ್ಸಲ್ಲಿ ಜೀವಂತವಾಗೇ ಇದ್ದಾರೆ. ಇದನ್ನು ಹಾಗೆ, ಗೊತ್ತಾಯ್ತಾ? ಜೊತೆಗಿರೋದು ಜೀವ, ಎಂದಿಗೂ ಜೀವಂತ.